ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಡಿಫ್ರೆಂಟ್ ಆಗಿರೋ ಹೂಗಳನ್ನ ತೋರಿಸ್ತೀನಿ, ವೆರೈಟಿ ಆಫ್ ಹೂಗಳನ್ನು ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದು ಬಂದು ಯುಫೋರ್ಬಿಯಾ ಮೀನ್ಸ್ ಕಳ್ಳಿ ಗಿಡ ಅಂತಲೂ ಸಹ ಕರಿತೀವಿ. ಇದು ಗಾರ್ಡನಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಳ್ಳಿ ಗಿಡ ಯಾಕಂತ ಕರೀತಾರೆ ಅಂದರೆ ಇಲ್ಲಿ ಮುಳ್ಳು ಮುಳ್ಳು ಇದೆ ಮತ್ತು ಎಲೆ ಕಿತ್ತಾಗ ನೋಡಿ ಕಳ್ಳಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಕಳ್ಳಿ ಗಿಡ ಅಂತ ಕರೀತಾರೆ ಅಂತ ಅನಿಸುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಇದು. ನೆಕ್ಸ್ಟ್ ಗಂಟೆ ಹೂವು. ಇದು ಆರೆಂಜ್ ಕಲರಲ್ಲಿದೆ, ಕಾಣಿಸ್ತಾ ಇದೆಯಾ? ಆರೆಂಜ್ ಕಲರಲ್ಲಿದೆ. ಇದರಲ್ಲಿ ಯೆಲ್ಲೋ ಮತ್ತು ಪಿಂಕು ಸಹ ಬರುತ್ತೆ. ಸೊ ಇಲ್ಲಿ ನೀವು ಆರೆಂಜ್ ಹೂನ ಕಾಣ್ಬೋದು, ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಇದು ಸೇವಂತಿಗೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಆದ ಸೇವಂತಿಗೆನ ನೋಡ್ಬೋದು ನೀವು. ತೋರಿಸ್ತೀನಿ. ಇದು ಯೆಲ್ಲೋ ಕಲರ್, ತುಂಬ ಚೆನ್ನಾಗಿ ಬಿಟ್ಟಿದೆ ಅಲ್ವಾ? ನೆಕ್ಸ್ಟ್ ಗುಲಾಬಿ. ಇದರಲ್ಲಿ ಬಿಟ್ಟಿಲ್ಲ, ಇಲ್ಲಿ ನೋಡ್ಬೋದು ಒಂದೇ ಒಂದು ಬಿಟ್ಟಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಿಡುತ್ತೆ. ಸೊ ಈಗ ಬಿಟ್ಟಿಲ್ಲ ಅಷ್ಟೇ. ಇಲ್ಲಿ ನೋಡಿ ಮೊಗ್ಗುನ ಸಹ ಕಾಣ್ಬೋದು, ಎಷ್ಟು ಮೊಗ್ಗುಗಳು ಬಿಟ್ಟಿದೆ ಅಂತ. ನೆಕ್ಸ್ಟ್ ಇದು ಗುಲಾಬಿ ಗಿಡ, ಇಲ್ಲಿ ಬಿಟ್ಟಿದೆ ರೆಡ್ ಕಲರ್. ನೆಕ್ಸ್ಟ್ ಇದು ಬಾಲ್ದಾರೆ ಅಂತ ಕರಿತೀವಿ. ಇಲ್ಲಿ ಮಳೆ ಟೈಮಲ್ಲಿ ಮಾತ್ರ ಇದು ಬಿಡುತ್ತೆ. ಇದರಲ್ಲೂ ಅಷ್ಟೇ ತುಂಬ ವೆರೈಟಿ ಆಫ್ ಕಲರ್ಸ್ನ ಕಾಣ್ಬೋದು ನೀವು. ಇದೆಲ್ಲ ಸೇವಂತಿಗೆ, ಪಿಂಕ್ ಕಲರ್ ಇದೆ, ಎಲ್ಲೋ ಇದೆ, ನೋಡ್ಬೋದು. ಇದು ಬಾಲ್ದಾರೆ. ಸೊ ಅಲ್ಲಿ ದೊಡ್ಡದಿತ್ತಲ್ಲ, ಇದು ಸಣ್ಣದು ಯೆಲ್ಲೋ ಕಲರಲ್ಲಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ದಾಸವಾಳ ಬಿಟ್ಟಿಲ್ಲ. ಇದು ಸೇವಂತಿಗೆ. ನೆಕ್ಸ್ಟ್ ಇದು ಗಂಟೆ ಹೂವು, ಇನ್ನು ಹೂ ಬಿಟ್ಟಿಲ್ಲ. ಪಿಂಕ್ ಕಲರ್, ಇಲ್ಲಿ ಒಂದೇ ಒಂದು ಬಿಟ್ಟಿದೆ, ನೋಡ್ಬೋದು. ಅಲ್ಲಿ ಆರೆಂಜ್ ಇತ್ತು, ಇದು ಪಿಂಕ್ ಕಲರ್ ಗಂಟೆ ಹೂವು. ಯಾಕೆ ಗಂಟೆ ಹೂವು ಅಂತ ಕರೀತಾರೆ ಅಂದರೆ ಗಂಟೆ ಶೇಪಲ್ಲೇ ಇದೆ, ಸೊ ಅದಕ್ಕೆ. ನೆಕ್ಸ್ಟ್ ಇದು ಪುದೀನ, ಇದು ಸೇವಂತಿಗೆ, ತುಂಬಾ ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಗಾಯ್ಸ್, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಗುಲಾಬಿ ಹೊರಗಡೆ ಇದೆ, ಅಲ್ಲಿ ಬಿಟ್ಟಿದೆ. ಇದು ಅಷ್ಟೇ ಬಾಲ್ದಾರೆ, ತುಂಬಾ ವೆರೈಟಿ ಆಫ್ ಕಲರ್ಸ್ನ ನೋಡ್ಬೋದು ನೀವು ಇದರಲ್ಲಿ. ನೋಡಿ ಮೊಗ್ಗಾಗಿದೆ, ನೋಡಿ ಈ ಕಲರ್ ಇದೆ, ರೆಡ್ ಮತ್ತು ವೈಟ್ ಮಿಕ್ಸಲ್ಲಿದೆ. ಇದು ಯೆಲ್ಲೋ ಕಲರ್ ಎಲ್ಲ ಬತ್ತೋಗಿದೆ. ಇದು ರೆಡ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆ ಗುಲಾಬಿದು, ಇದು ಬಾಲ್ದಾರೆ ಫುಲ್ ಎಲ್ಲ ಬಿಟ್ಟಿದೆ. ಇದು ಡಿಫ್ರೆಂಟ್ ಆಗಿರೋ ದಾಸವಾಳ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಹೂ ಬಿಟ್ಟಿದೆ, ಬಟ್ ತೋರಿಸಲ್ಲ ಅದನ್ನ. ಇದ್ರಲ್ಲಿ ನೋಡಿ ಹೂ ಯಾವ ಥರ ಇದೆ ಅಂದರೆ ಡಬಲ್ ದಾಸವಾಳ, ಒಂದರಲ್ಲೇ 2 ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಒಂದರಲ್ಲೇ 2 ದಾಸವಾಳ ಬಿಟ್ಟಿದೆ. ಈ ಥರದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೆಲ್ಲರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ. ಸೊ ನೋಡಿ, ಇದು ಸೇವಂತಿಗೆ, ಇದು ಅಷ್ಟೇ. ನೆಕ್ಸ್ಟು ಗುಲಾಬಿ ಗಿಡ. ಇದರಲ್ಲಿ 2 ಶೇಡ್ಸಲ್ಲಿ ನೋಡ್ಬೋದು. ಒಂದು ಲೈಟ್ ಪಿಂಕಲ್ಲಿದೆ, ಇನ್ನೊಂದು ಡಾರ್ಕಲ್ಲಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಿಟ್ಟಿದೆ, ಫುಲ್ ಇದೆ. ಇದು ಬಾಲ್ದಾರೆ ಗಿಡ, ತುಂಬ ವೆರೈಟಿ ಆಫ್ ಹೂಗಳನ್ನ ಹಾಕಿದ್ದಾರೆ ಇಲ್ಲಿ. ನೋಡಿ, ಇದು ಅಷ್ಟೇ ಗಾರ್ಡನಿಂಗಲ್ಲಿ ಎಲ್ಲನೂ ಬೆಳೆಸ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ಲವರ್ ತೋಟನೇ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದು ಅಲ್ಲಿ ನೋಡಿದ್ರಲ್ಲ ಸೇಮ್, ಇದು ಸೇವಂತಿಗೆ, ಇದು ಅಷ್ಟೇ. ಇಲ್ಲೊಂದು ಗುಲಾಬಿ ಇದೆ, ತುಂಬಾ ಚೆನ್ನಾಗಿದೆ. ಫುಲ್ ಹರಳೋದು ಇಲ್ಲ, ಇಷ್ಟೇ. ಇದು ಮಾಮೂಲಿ ಮದುವೆಯಲ್ಲೆಲ್ಲ ಕೊಡ್ತಾರಲ್ಲ, ಸೊ ಆ ಥರದಲ್ವಾ, ತುಂಬ ಚೆನ್ನಾಗಿದೆ.